ಸೊ ಡಾಲಿ ಅಂದರೆ ಪಕ್ಕಾ ಫ್ಯಾಮಿಲಿ ಪರ್ಸನ್ ನಮಗೆ ಗೊತ್ತಿರುವಂಥದ್ದು. ಸೊ ಮನೆಯಲ್ಲಿ ಮೊಮ್ಮಗನ ಆಗಮನಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ರು, ನೀವೆಷ್ಟು ಎಕ್ಸೈಟ್ ಆದ್ರಿ? ಮಗು ಅಂತ ಅಂದರೆ ಅದೊಂದು ಬೇರೆ ಥರದ ಪ್ರಪಂಚ. ಇಲ್ಲೆಲ್ಲ ಭಾಳ ಖುಷಿಯಾಗಿದೆ. ಮದುವೆನೇ ಯಾಕೆ ನಾನು ಅದಕ್ಕೆ ಕೇಳದ್ದು. ಎಲ್ಲ ಪ್ರಶ್ನೆ ಕೇಳಿದಾಗ ನಾನು ಅದೇ ಹೇಳಿದೆ, ಏನಕ್ಕೆ ಆಗಬೇಕು ಮದುವೆ ಅಂತ ನಾನೇ ವಾಪಸ್ ಪ್ರಶ್ನೆ ಕೇಳ್ತಾ ಇದ್ದೆ. ಬಟ್ ಇವಾಗ ಚೆನ್ನಾಗಿರುತ್ತೆ ಆ ಫ್ಯಾಮಿಲಿ ಲೈಫು. ಮದುವೆ ಆದಮೇಲಿಂದು ಒಂದು ಒಳ್ಳೆ ಪಾರ್ಟ್ನರ್ ಇದ್ದಾಗಿನ ಒಂದು ಲೈಫು, ಅದಾದಮೇಲೆ ಮಗು ಆದಾಗಿನ ಒಂದು ಲೈಫ್. ಅಂದರೆ ಎಲ್ಲದೂ ಒಂದು ರೆಸ್ಪಾನ್ಸಿಬಿಲಿಟೀಸ್ ಜೊತೆನೇ ಬರುತ್ತೆ. ಬಟ್ ಐ ಥಿಂಕ್ ಆ ಫೇಸ್ಗಳನ್ನೂ ಎಲ್ಲ ಎಂಜಾಯ್ ಮಾಡಬೇಕಲ್ಲ ನಾವು. ನಾನೊಬ್ಬ ಕಲಾವಿದ ಆಗಿ, ಮನುಷ್ಯ ಆಗಿ ಆ ಎಲ್ಲ ಅನುಭವಗಳನ್ನು ಬಹಳ ಇಂಪಾರ್ಟೆಂಟ್. ಯಾವುದನ್ನು ಮಿಸ್ ಮಾಡ್ಕೋಬಾರ್ದು. ಮನೇಲೂ ಅಷ್ಟೇ ಎಲ್ಲ ಖುಷಿಯಾಗಿದ್ದಾರೆ. ಎಲ್ರಿಗೂ ಒಂದು ಟೆನ್ಷನ್ ಇತ್ತು, ಇವನೇನು ಮದುವೆ ಆಗಲ್ಲ ಅಂತಾನೆ, ಏನು ಮಾಡ್ತಾನೆ ಏನು ಅಂತ. ಈಗ ಮದುವೆ ಆಯಿತು, ಮಗು ಆಯಿತು, ಎಲ್ಲ ಭಾಳ ಖುಷಿಯಾಗಿದ್ದಾರೆ. ಆಕ್ಟರ್ ಧನಂಜಯ್ ಅವ್ರ ಲೈಫಲ್ಲಿ ಡಾಕ್ಟರ್ ಧನ್ಯತ್ ಅವ್ರು ಏನಾದರೂ ಟ್ರೀಟ್ಮೆಂಟ್ ಕೊಟ್ಟು ಚೇಂಜಸ್ ಮಾಡಿದಾರಾ ಡಾಲಿ ಅವರ ಬದುಕನ್ನು? ಅಂದರೆ ಅವರೇ ನಮಗೆ ಹಿಂಗೆ ಇರಿ, ಹಿಂಗೆ ಮಾಡಬೇಡಿ ಅಂತ ಏನು ಹೇಳಲ್ಲ. ಬಟ್ ಆಟೋಮೆಟಿಕ್ಕಾಗಿ ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸು ಬಂದೇ ಬರುತ್ತೆ. ಅದಕ್ಕೆ ಮೋಸ್ಟ್ಲಿ ಮುಂಚೆ ಎಲ್ಲ ಈ ಹುಡುಗರು ಪುಡಾರಿಗಳ ಥರ ಓಡಾಡ್ಕೊಂಡಿರೋ ಒಂದು ಮದುವೆ ಮಾಡಿ ಜವಾಬ್ದಾರಿ ಬರುತ್ತೆ ಇರಿ. ಮೋಸ್ಟ್ಲಿ ಅದಕ್ಕೇನೆ ಅದು ಆಟೋಮೆಟಿಕ್ಕಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ಒಂದು ಬದುಕಿನ ಬಗ್ಗೆ ಒಂದು ಭಯ ಬರುತ್ತೆ. ಮಗು ಆಗ್ತಿದ್ದಂಗೆ ಮತ್ತೆ ಇನ್ನೂ ಒಂದು ಭಯ ಬರುತ್ತೆ, ಬೇರೆ ಥರದ ಒಂದು ಜವಾಬ್ದಾರಿ ಎಲ್ಲದ್ರ ಬಗ್ಗೆ. ಅದೆಲ್ಲದು ಮನುಷ್ಯನ ಮೋರ್ ರೆಸ್ಪಾನ್ಸಿಬಲ್ ಆಗಿಸುತ್ತೆ. ಮಕ್ಕಳು ಐ ಥಿಂಕ್ ಮೋರ್ ಹ್ಯೂಮನ್ ಆಗಿಸುತ್ತೆ. ಸೊ ಡಾಲಿ ಅಂದರೆ ಪಕ್ಕಾ ಫ್ಯಾಮಿಲಿ ಪರ್ಸನ್ ನಮಗೆ ಗೊತ್ತಿರುವಂಥದ್ದು. ಸೊ ಮನೆಯಲ್ಲಿ ಮೊಮ್ಮಗನ ಆಗಮನಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ರು, ನೀವೆಷ್ಟು ಎಕ್ಸೈಟ್ ಆದ್ರಿ? ಮಗು ಅಂತ ಅಂದರೆ ಅದೊಂದು ಬೇರೆ ಥರದ ಪ್ರಪಂಚ. ಇಲ್ಲೆಲ್ಲ ಭಾಳ ಖುಷಿಯಾಗಿದೆ. ಮದುವೆನೇ ಯಾಕೆ ನಾನು ಅದಕ್ಕೆ ಕೇಳದ್ದು. ಎಲ್ಲ ಪ್ರಶ್ನೆ ಕೇಳಿದಾಗ ನಾನು ಅದೇ ಹೇಳಿದೆ, ಏನಕ್ಕೆ ಆಗಬೇಕು ಮದುವೆ ಅಂತ ನಾನೇ ವಾಪಸ್ ಪ್ರಶ್ನೆ ಕೇಳ್ತಾ ಇದ್ದೆ. ಬಟ್ ಇವಾಗ ಚೆನ್ನಾಗಿರುತ್ತೆ ಆ ಫ್ಯಾಮಿಲಿ ಲೈಫು. ಮದುವೆ ಆದಮೇಲಿಂದು ಒಂದು ಒಳ್ಳೆ ಪಾರ್ಟ್ನರ್ ಇದ್ದಾಗಿನ ಒಂದು ಲೈಫು, ಅದಾದಮೇಲೆ ಮಗು ಆದಾಗಿನ ಒಂದು ಲೈಫ್. ಅಂದರೆ ಎಲ್ಲದೂ ಒಂದು ರೆಸ್ಪಾನ್ಸಿಬಿಲಿಟೀಸ್ ಜೊತೆನೇ ಬರುತ್ತೆ. ಬಟ್ ಐ ಥಿಂಕ್ ಆ ಫೇಸ್ಗಳನ್ನೂ ಎಲ್ಲ ಎಂಜಾಯ್ ಮಾಡಬೇಕಲ್ಲ ನಾವು. ನಾನೊಬ್ಬ ಕಲಾವಿದ ಆಗಿ, ಮನುಷ್ಯ ಆಗಿ ಆ ಎಲ್ಲ ಅನುಭವಗಳನ್ನು ಬಹಳ ಇಂಪಾರ್ಟೆಂಟ್. ಯಾವುದನ್ನು ಮಿಸ್ ಮಾಡ್ಕೋಬಾರ್ದು. ಮನೇಲೂ ಅಷ್ಟೇ ಎಲ್ಲ ಖುಷಿಯಾಗಿದ್ದಾರೆ. ಎಲ್ರಿಗೂ ಒಂದು ಟೆನ್ಷನ್ ಇತ್ತು, ಇವನೇನು ಮದುವೆ ಆಗಲ್ಲ ಅಂತಾನೆ, ಏನು ಮಾಡ್ತಾನೆ ಏನು ಅಂತ. ಈಗ ಮದುವೆ ಆಯಿತು, ಮಗು ಆಯಿತು, ಎಲ್ಲ ಭಾಳ ಖುಷಿಯಾಗಿದ್ದಾರೆ. ಆಕ್ಟರ್ ಧನಂಜಯ್ ಅವ್ರ ಲೈಫಲ್ಲಿ ಡಾಕ್ಟರ್ ಧನ್ಯತ್ ಅವ್ರು ಏನಾದರೂ ಟ್ರೀಟ್ಮೆಂಟ್ ಕೊಟ್ಟು ಚೇಂಜಸ್ ಮಾಡಿದಾರಾ ಡಾಲಿ ಅವರ ಬದುಕನ್ನು? ಅಂದರೆ ಅವರೇ ನಮಗೆ ಹಿಂಗೆ ಇರಿ, ಹಿಂಗೆ ಮಾಡಬೇಡಿ ಅಂತ ಏನು ಹೇಳಲ್ಲ. ಬಟ್ ಆಟೋಮೆಟಿಕ್ಕಾಗಿ ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸು ಬಂದೇ ಬರುತ್ತೆ. ಅದಕ್ಕೆ ಮೋಸ್ಟ್ಲಿ ಮುಂಚೆ ಎಲ್ಲ ಈ ಹುಡುಗರು ಪುಡಾರಿಗಳ ಥರ ಓಡಾಡ್ಕೊಂಡಿರೋ ಒಂದು ಮದುವೆ ಮಾಡಿ ಜವಾಬ್ದಾರಿ ಬರುತ್ತೆ ಇರಿ. ಮೋಸ್ಟ್ಲಿ ಅದಕ್ಕೇನೆ ಅದು ಆಟೋಮೆಟಿಕ್ಕಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ಒಂದು ಬದುಕಿನ ಬಗ್ಗೆ ಒಂದು ಭಯ ಬರುತ್ತೆ. ಮಗು ಆಗ್ತಿದ್ದಂಗೆ ಮತ್ತೆ ಇನ್ನೂ ಒಂದು ಭಯ ಬರುತ್ತೆ, ಬೇರೆ ಥರದ ಒಂದು ಜವಾಬ್ದಾರಿ ಎಲ್ಲದ್ರ ಬಗ್ಗೆ. ಅದೆಲ್ಲದು ಮನುಷ್ಯನ ಮೋರ್ ರೆಸ್ಪಾನ್ಸಿಬಲ್ ಆಗಿಸುತ್ತೆ. ಮಕ್ಕಳು ಐ ಥಿಂಕ್ ಮೋರ್ ಹ್ಯೂಮನ್ ಆಗಿಸುತ್ತೆ.